Hi everyone, welcome to my channel once again. So I am Ravi Kumar. So ಹೊಸದಾಗಿ ಈ ಚಾನಲ್ ನೋಡ್ತಾ ಇರುವಂತಹ ವಿದ್ಯಾರ್ಥಿಗಳು ಯಾಕಂದ್ರೆ ಈ ಸರಿ 2025ಗೆ ಜಾಯ್ನ್ ಆಗಿರುವಂತಹ ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗೆ ಈ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ರವಿಕುಮಾರ್ ಅಂತೇಳಿ. ನಾನು ಡಿಪ್ಲೊಮೊ ಇರ್ಬೋದು, PUC ಇರ್ಬೋದು ಅಥವಾ ಡಿಗ್ರಿ ಇರ್ಬೋದು, ಸುಮಾರು ಸಬ್ಜೆಕ್ಟ್‌ನ ವಿಡಿಯೋಗಳನ್ನ ಈ ಚಾನಲಲ್ಲಿ ಮಾಡ್ತಾ ಇರ್ತೀನಿ. ಜೊತೆಗೆ ಡಿಪ್ಲೊಮೊಗೆ ಬೇಕಾಗಿರುವಂತಹ ಪಾಸಿಂಗ್ ಪ್ಯಾಕೇಜ್‌ಗಳನ್ನ ಮಾಡಿದ್ದೀನಿ. ಸೊ ಇನ್ನು ಫ್ಯೂಚರ್ ಕೂಡ ಮಾಡ್ತಾ ಬರ್ತೀನಿ. ಅಂದಾಗೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ಸುಮಾರು ಸ್ಟೂಡೆಂಟ್ಸು ಅಂದ್ರೆ ಹೊಸದಾಗಿ ಸೇರಿರೋರು ಇರ್ಬೋದು ಅಥವಾ ಹಳೆ ವಿದ್ಯಾರ್ಥಿಗಳಿರ್ಬೋದು, ಸುಮಾರು ಜನ ಕ್ವೆಷನ್ ಮಾಡಿದ್ದಾರೆ ನನಗೆ, "ಸರ್ ಸಿಲೆಬಸ್ ಚೇಂಜ್ ಆಗುತ್ತಾ? 2025 ಏನೀಗ ಜೂನಲ್ಲಿ ಅಡ್ಮಿಷನ್ ಆಗ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ 2025 ಕರಿಕ್ಯುಲಮ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್? ಸೊ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಸಿಲೆಬಸ್ ಅಂತ ಕರೀತಾರೆ. ಸೊ ಈ ಸಿಲೆಬಸ್ಸು 2025ಗೆ ಚೇಂಜ್ ಆಗಿರುತ್ತೆ. ಸೊ ಯಾವ ರೀತಿ ಅಂತಂದ್ರೆ, ನಿಮಗೆ ಅಕಸ್ಮಾತ್ 2020 ಓದಿರುವಂತಹ ವಿದ್ಯಾರ್ಥಿಗಳಿಗೆ ಈ ವರ್ಷದಿಂದ ಆ ರೀತಿಯಾದಂತಹ ಸಿಲೆಬಸ್ ಇರೋದಿಲ್ಲ. ಸಿಲೆಬಸ್ಸು ಚೇಂಜಸ್ ಆಗಿರುತ್ತೆ. ಯೂಶುವಲಿ ಮ್ಯಾಥ್ಸು ಸಬ್ಜೆಕ್ಟ್ ನೋಡಿದಾಗ ನಾವೇನ್ ಮಾಡ್ತಾ ಇದ್ರಿ, ಮ್ಯಾಥ್ಸ್ ರಿಡ್ಯೂಸ್ ಆಗಿದೆ ಅಥವಾ ಜಾಸ್ತಿ ಆಗಿದೆ ಅಂತ ಮಾತಾಡ್ತಾ ಇದ್ರಿ. ಈಗ ಮಕ್ಕಳಿಗೆ ಈಸಿ ಆಗ್ಲಿ ಅಂತೇಳಿ 2 ಸೆಮಿಸ್ಟ್ರಿಗೆ ಮತ್ತೆ 2 ಮ್ಯಾಥ್ಸ್ ಅನ್ನ ಇಟ್ಟಿದ್ದಾರೆ, M1 ಮತ್ತೆ M2 ಅಂತ. ಅದ್ರ ಬಗ್ಗೆ ಏನಪ್ಪ ನೋಡೋಣ. ಸೊ ಆದಾಗ ಈಗ ಹೊಸ ವಿದ್ಯಾರ್ಥಿಗಳಾದ್ರೆ ಯಾವ ರೀತಿ ಸಿಲೆಬಸ್ ನೋಡಬೇಕು ನೋಡಿ. ಫಸ್ಟ್ ಆಫ್ ಆಲ್ ಈ ಚಾನಲ್ ಅಲ್ಲಿ ಬಂದಿರುವಂತಹ ರಿಸೋರ್ಸಸ್ ಏನಿರ್ತಾವಪ್ಪ ಅಂದ್ರೆ, ಈ ವೆಬ್ಸೈಟ್ mathswithme.in ಅನ್ನುವಂತಹ ವೆಬ್ಸೈಟ್ ಇದು. ಈ ವೆಬ್ಸೈಟ್ ಅಲ್ಲಿ ನೀವು ಈ ರೀತಿಯಾದಂತಹ ಡಿಪ್ಲೊಮಾಗೆ ಬೇಕಾಗಿರುವಂತಹ ಸಬ್ಜೆಕ್ಟ್ ನೋಡ್ತೀರಾ. ಅದೇ ರೀತಿಯಾಗಿ ಈಗ 2025 ನ ಅಪ್ಡೇಟ್ಸ್ ನ ಇಲ್ಲಿ ನೀವು ತಗೊಳಕ್ ಸಾಧ್ಯ ಆಗುತ್ತೆ. ಈಗ ಏನು ಸಿಲೆಬಸ್ ಚೇಂಜ್ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ಇರ್ಬೋದು, ಮಾಡಲ್ ಕ್ವಶನ್ ಪೇಪರ್ಸ್ ಇರ್ಬೋದು, ಇಲ್ಲಿ 2025 ನಿಮಗೆ ಸಿಗ್ತಾ ಬರುತ್ತೆ. ಇದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. mathswithme.in ಅನ್ನುವಂತಹ ವೆಬ್ಸೈಟ್ ನೀವು ವಿಸಿಟ್ ಮಾಡ್ಕೊಂಡ್ರೆ ಇಲ್ಲಿ 20 ಸೀರೀಸ್ ಅವರು ಇರ್ಬೋದು, ಹಳೆಯ ವಿದ್ಯಾರ್ಥಿಗಳು ಇರ್ಬೋದು, ಅವ್ರು ಬೇಕಾಗಿರುವಂತಹ ಕ್ವಶನ್ ಪೇಪರ್ಸ್ ಮತ್ತೆ ಬೇಕಾಗಿರುವಂತಹ ಆನ್ಸರ್ಸ್ ಇಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕಾಗಿರುವಂತಹ ಚಾನಲ್ ರವಿ ಆರ್ ನಂದಿ. ಸೊ ರವಿ ಆರ್ ನಂದಿ ಚಾನಲ್ ನಿಮ್ಗೆ ಬೇಕಾಗಿರುವಂತಹ ವಿಡಿಯೋಸು ಮತ್ತೆ ನಿಮ್ಗೆ ಬೇಕಾಗಿರುವಂತಹ ಲೈವ್ ಕ್ಲಾಸಸ್ ನೀವು ನೋಡ್ತಾ ಇದ್ದೀರಾ. ಈಗ ಆಲ್ರೆಡಿ ನಮಗೆ ಆಗಿರುವಂತಹ ಕ್ಲಾಸಸ್ ನ 25 ಈಗ ಆಗಿರುವಂತಹ ಜೂನ್ ಮೇನಲ್ಲಿ ಏನು ಎಕ್ಸಾಮ್ ನಡೀತು ಆ ಎಕ್ಸಾಮ್ ಆಗಿರುವಂತಹ ಲಿಂಕ್ ಅಲ್ಲಿ ಪ್ರೊವೈಡ್ ಮಾಡಿದ್ರಿ. ಇದೇ ರೀತಿಯಾಗಿ ನಿಮಗೂ ಕೂಡ ಹೊಸದಾಗಿ ಜಾಯಿನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ನಿಮಗೆ ಇದೇ ತರ ಒಂದು ಪಾಸಿಂಗ್ ಪ್ಯಾಕೇಜಸ್ ಬೇಕು ಅಂತಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನೀವು ಕಮೆಂಟ್ ಮಾಡಿ ಏನಂತ, ನಮಗೆ ಹೊಸ ಸಿಲೆಬಸ್ ಕೂಡ ನಮಗೆ ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತ ಖಂಡಿತವಾಗ್ಲೂ ಅದನ್ನ ನಾನು ಪ್ರೊವೈಡ್ ಮಾಡ್ತೀನಿ. ಓಕೆನಾ? ಇನ್ನ ನೀವು ನೋಡ್ಬೇಕಾಗಿರುವಂತಹದ್ದು ವೆಬ್ಸೈಟ್, ಪ್ರತಿದಿನ ಒಬ್ಬ ವಿದ್ಯಾರ್ಥಿಗಳು ಸಿಲೆಬಸ್ ನ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಮಾಹಿತಿ ಬೇಕು ಅಂದ್ರೆ ನೀವು ವಿಸಿಟ್ ಮಾಡಬೇಕಾಗಿರೋದು. ಸೊ DTE ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, DTK ಅಂತೇಳಿ ಈ ವೆಬ್ಸೈಟ್ ನ ವಿಸಿಟ್ ಮಾಡಬೇಕು. ಅಂದಾಗೆ ಈ ಎಲ್ಲ ವೆಬ್ಸೈಟ್ ನ ಲಿಂಕ್ ಅನ್ನ ನಾನು ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನೀವು ಅದ್ರ ಮುಖಾಂತರ ಈ ಲಿಂಕ್ಗಳನ್ನ ನೀವು ಓಪನ್ ಮಾಡ್ಕೊಬಹುದು. ಅದೇ ರೀತಿಯಾಗಿ ವಾಟ್ಸಪ್ ನ ಚಾನಲ್ ಕೂಡ ಇರೋದು, ನಾನು ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಆ ವಾಟ್ಸಪ್ ಚಾನಲ್ ನ ಫಾಲೋ ಮಾಡಿ, ಅಲ್ಲಿ ನಿಮಗೆ ಬೇಕಾಗಿರುವಂತಹ ಅಪ್ಡೇಟ್ ಸಿಗ್ತಾ ಬರುತ್ತೆ. ಅದ್ರ ಮುಖಾಂತರ ನೀವು ಅಪ್ಡೇಟ್ಸ್ ನ ತಗೊಬಹುದು. ಓಕೆನಾ? ಸೊ ನೀವು ಹೊಸ ವಿದ್ಯಾರ್ಥಿಗಳಾಗಿದ್ರೆ ನಿಮ್ಮ ಸೀನಿಯರ್ಸ್ ವಿದ್ಯಾರ್ಥಿಗಳನ್ನ ಕೇಳಿ ಮಾಹಿತಿ ಪಡ್ಕೊಳ್ಳಿ. ಯಾವ ಯಾವ ಚಾನಲ್ನ ಫಾಲೋ ಮಾಡ್ಬೋದು, ಯಾವುದು ಓದ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ, ಯಾವ ಮುಖಾಂತರ ನಾವು ಇನ್ಫಾರ್ಮೇಶನ್ ತಗೊಬೋದು ಅಂತ ಕೇಳ್ಕೊಂಡು ನೀವು ಯಾವ ಚಾನಲ್ ಬೇಕೋ ಆ ಚಾನಲ್ನ ನೀವು ಫಾಲೋ ಮಾಡಬಹುದು. ಓಕೆನಾ? ಸೊ ಇಲ್ಲಿ ನೋಡ್ತಾ ಇದ್ದೀರಾ ಡಿಪ್ಲೊಮಾ ಸಿಲೆಬಸ್ ಅಂತೇಳಿ. ಇಲ್ಲಿ ನೀವು ಡಿಪ್ಲೊಮಾ ಸಿಲೆಬಸ್ ಬಂದಾಗ ಇಲ್ಲಿ ಕೊಡ್ತಾ ಇದ್ದಾರೆ C25 ರಿವೈಸ್ ಡಿಪ್ಲೊಮೊ ಪೋಸ್ಟ್ ಡಿಪ್ಲೊಮೊ ಕರಿಕ್ಯುಲಮ್ ಅಂತ ಕೊಡ್ತಾ ಇದ್ದಾರೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ದೆ ಆದ್ರೆ ನಿಮಗೆ ಬೇಕಾಗಿರುವಂತಹ ಸಬ್ಜೆಕ್ಟ್ ವೈಸ್ ಅಥವಾ ಬ್ರಾಂಚ್ ವೈಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಇದೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ. ಇಲ್ಲಿ ನೋಡಿದಾಗ ಇಲ್ಲಿ V ಅಂತ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿರುವಂತಹ ಏನ್ ಸಿಲೆಬಸ್ ಇದೆ ಅದು ನಿಮಗೆ ಸಿಗುತ್ತೆ. ಸೊ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ನೋಡಬಹುದು ನೀವು 25 ಅಂಡ್ 26 ಅಂತ ಇರುವಂತದ್ದು. ಸೊ ಈ ಸಿಲೆಬಸ್ ನಿಮ್ಗೆ ಕಂಪ್ಲೀಟ್ ಆಗಿ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಬಹುದು, ಪ್ರಿಂಟ್ ಹಾಕೊಬಹುದು. ಇಲ್ಲಿ ನೋಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಆಗಿದ್ರೆ ಯಾವ ತರ ಇದೆ, ಈಗೆಲ್ಲ ಬರುವಂತದ್ದು 25SC11I ಅಂತ ಇದೆ. ಅಂದ್ರೆ ನಿಮ್ಗೆ ಇರುವಂತದ್ದು ಸಬ್ಜೆಕ್ಟ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಅಂತ ಬರುತ್ತೆ. ಆಮೇಲೆ IT ಸ್ಕಿಲ್ಸ್ ಅಂತ ಬರುತ್ತೆ, ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಅಂತ ಬರುತ್ತೆ, ಬೇಸಿಕ್ಸ್ ಆಫ್ ಡಿಜಿಟಲ್ ಲಾಜಿಕ್ ಅಂಡ್ ಕಂಪ್ಯೂಟರ್ ಆರ್ಗನೈಸೇಷನ್ ಅಂತ ಬರುತ್ತೆ. ಸೊ ಇದೆಲ್ಲ ಟೋಟಲ್ ಮಾರ್ಕ್ಸ್ ನಿಮಗೆ 100 ಇರುವಂತದ್ದು ನೀವು ಅಬ್ಸರ್ವ್ ಮಾಡ್ಬೋದು. ಇದೇ ರೀತಿಯಾಗಿ ಪ್ರತಿಯೊಂದು ಬ್ರಾಂಚ್ಗೆ ನೀವು ಅಬ್ಸರ್ವ್ ಮಾಡ್ಬೋದು.
ಇನ್ ಡೀಟೇಲ್ ಆಗಿ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ನೀವು ನೋಡ್ತಾ ಇದ್ದೀರಾ ಐಟಿ ಸ್ಕಿಲ್ ಅಲ್ಲಿ ಸಿಗುವಂತಹ ಇದು ಏನು ಸಿಲೆಬಸ್ ಇದೆ, ಆ ಸಿಲೆಬಸ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಇಲ್ಲಿ ಯಾವ ವೆಬ್ಸೈಟ್ ಫಾಲೋ ಮಾಡಬೇಕು, ಯಾವ ಬುಕ್ಸ್ ನ ಫಾಲೋ ಮಾಡಬೇಕು ಅಂತ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಅಂದಾಗೆ ನಿಮ್ಗೆ ಅದ್ರ ಬಗ್ಗೆ ಏನೇ ಡೌಟ್ಸ್ ಇಲ್ಲಿ ನೀವು ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಮೆಂಟ್ ನ ಹಾಕಿ, ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಯಾವ ತರ ನೀವು ಫಾಲೋ ಮಾಡಬೇಕು, ಯಾವ ಬುಕ್ಸ್ ನ ರೆಫರ್ ಮಾಡಬೇಕು, ಯಾವ ವೆಬ್ಸೈಟ್ ನ ರೆಫರ್ ಮಾಡಬೇಕು ಅಂತ ಇನ್ಫಾರ್ಮೇಶನ್ ನಿಮ್ಗೆ ರಿಕ್ವೈರ್ಮೆಂಟ್ ಇದ್ರೆ ನೀವು ಜಸ್ಟ್ ನನಗೆ ಟೆಕ್ಸ್ಟ್ ಬುಕ್ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ, ಅಥವಾ ಸಿಲೆಬಸ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ಅಂದಾಗೆ ಯಾರೆಲ್ಲ 25-26ಗೆ ಜಾಯ್ನ್ ಆಗಿದ್ದೀರೋ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಸೀಟ್ ಸಿಕ್ಕಿರೋದಕ್ಕೆ ಕಂಗ್ರಾಚುಲೇಟ್ ಹೇಳ್ತೀನಿ. ಯಾಕಂದ್ರೆ ಡಿಪ್ಲೊಮಾ ಬಗ್ಗೆ ಮಾಹಿತಿ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಫಸ್ಟ್ ಮಾಹಿತಿ ತಿಳ್ಕೊಳ್ಳಿ. ಇದು ಒಂದು ಇಂಜಿನಿಯರಿಂಗ್ ಕೋರ್ಸ್ ಆಗಿರುತ್ತೆ. ನೀವೆಲ್ಲ ಒಂದು ಸ್ಕಿಲ್ ಓರಿಯೆಂಟೆಡ್ ಆಗಿರುವಂತಹ ವಿದ್ಯಾರ್ಥಿಗಳಾಗ್ತೀರಾ. ಇದರಿಂದ ಅರ್ಧ ಇಂಜಿನಿಯರ್ಸ್ ಆದಂಗೆ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.